ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಸೈನ್ಸ್ಗೆ ಸಂಬಂಧಪಟ್ಟಂತೆ EVS ಅಥವಾ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಹುಣಸೆ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಕಂಡುಬರುವಂಥ ಆಮ್ಲ ಯಾವುದು? ನ್ಯಾಚುರಲಿ ಅಕರಿಂಗ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಟ್ಯಾಮರಿಂಡ್ ಈಸ್ ಅಂತಂದರೆ ಹುಣಸೆ ಹಣ್ಣಲ್ಲಿ ಇರ್ತಕ್ಕಂಥ ಆಮ್ಲ ಯಾವುದು? ಆಪ್ಷನ್ ನೋಡ್ತಾ ಹೋದಾಗ ಹ್ಯಾಕ್ಸರಿಕ್ ಆಮ್ಲ, ಹ್ಯಾಸ್ಕರ್ಬಿಕ್ ಆಮ್ಲ, ಟಾಟರಿಕ್ ಆಮ್ಲ ಆ್ಯಂಡ್ ಟ್ಯಾನಿಕ್ ಆಮ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡ್ತಾ ಹೋದಾಗ ಆಕ್ಸಿಲಿಕ್ ಆಮ್ಲ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ನು ಆಕ್ಸಿಲಿಕ್ ಆಮ್ಲ ಯಾವುದ್ರಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಒಂದು ಪಾಲಕ್ ಸೊಪ್ಪಲ್ಲಿ ಕಂಡುಬರುತ್ತೆ. ಪಾಲಕ್ ಸೊಪ್ಪು ಅಥವಾ ಈ ಒಂದು ವೆಜಿಟೇಬಲ್ಸ್ ತರಕಾರಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆಕ್ಸಿಲಿಕ್ ಆಮ್ಲ ಆಗಿರುತ್ತೆ. ಇನ್ನು ಹ್ಯಾಸ್ಕರ್ಬಿಕ್ ಆಮ್ಲ ಅಂತ ಹೇಳಿದ್ರೆ ವಿಟಮಿನ್ ಸಿ ಅಂತಲೇ ಹೇಳ್ತೀವಿ. ವಿಟಮಿನ್ ಸಿ ಅನ್ನು ಹೊಂದಿರತಕ್ಕಂಥ ಒಂದು ಆಮ್ಲ ಹ್ಯಾಸ್ಕರ್ಬಿಕ್ ಆಮ್ಲ. ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಯಾವುದು ಅಂತ ಹೇಳಿದ್ರೆ ಕಿತ್ತಳೆ ಪ್ಲಸ್ ನಿಂಬೆ. ಸೊ ಈ ಹಣ್ಣುಗಳಲ್ಲಿ ಕಂಡುಬರ್ತಕ್ಕಂಥದ್ದು ಆಸ್ಕರ್ಬಿಕ್ ಆಮ್ಲ ಆಗಿರುತ್ತೆ. ಇನ್ನು ಟಾಟರಿಕ್ ಆಮ್ಲದಲ್ಲಿ ಕಂಡುಬರ್ತಕ್ಕಂಥದ್ದು ಈ ಒಂದು ಹುಣಸೆ ಹಣ್ಣಿನ ಆಮ್ಲ ಅಂತ ಹುಣಸೆ ಹಣ್ಣಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಏನಿದೆಯೋ ಅದು ಟಾಟರಿಕ್ ಆಮ್ಲ ಆಗಿರುತ್ತೆ. ಸೊ ಅವಾಗ ಆನ್ಸರ್ ಆಪ್ಷನ್ ಸಿ ನಾವು ತೊಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಹುಣಸೆ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಅಂತ ಹೇಳಿದ್ರೆ ಅದು ಟಾಟರಿಕ್ ಆಮ್ಲ ಆಗಿರುತ್ತೆ. ಇನ್ನು ಟ್ಯಾನಿಕ್ ಆಮ್ಲ ಅಂತಕ್ಕಂಥ ಒಂದು ಆಮ್ಲ ಆಗಿರೋದಿಲ್ಲ. ಅದು ಟ್ಯಾನಿಕ್ ಅಂತಕ್ಕಂಥದ್ದು ಈ ಒಂದು ಹುಣಸೆ ಬೀಜ ಏನಿದೆಯೋ ಹುಣಸೆ ಬೀಜದಲ್ಲಿ ಕಂಡುಬರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ ಟ್ಯಾನಿಕ್ ಅಂತಕ್ಕಂಥದ್ದು ಸ್ನೇಹಿತರೆ. ಸೊ ಈಗ ಆನ್ಸರ್ ಯಾವುದು? ಆಪ್ಷನ್ ಸಿ, ಟಾಟರಿಕ್ ಆ್ಯಸಿಡ್. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಸೊ ಬೇಕಂತ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಲ್ಲಿದೆ ಅದನ್ನು ಸೇಮ್ ನೋಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ DNA ಇದರ ಪೂರ್ಣ ರೂಪವನ್ನು ಕೇಳಿದರೆ. ದ ಫುಲ್ ಫಾರ್ಮ್ ಆಫ್ DNA. ದ ಫುಲ್ ಫಾರ್ಮ್ ಆಫ್ DNA ಆಪ್ಷನ್ ಏನು ಕೊಟ್ಟಿದ್ದಾರೆ? ಡಿಯೋಕ್ಸಿರಿಬಿನೋ ಕೊಟ್ಟಿದ್ದಾರೆ. ಡಿಯೋಕ್ಸಿರಿಬಿನ್ಯೂಟ್ರಲ್. ಓಕೆ, ಸೊ ಡೆಲ್ಟಾ ನ್ಯೂಕ್ಲಿಯಿಕ್ ಆಮ್ಲ, ಡೆಲ್ಟಾ ನ್ಯೂಕ್ಲಿಕ್ ಆಮ್ಲ ಆ್ಯಂಡ್ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ, ಡೈಆಕ್ಸಿ ನ್ಯೂಕ್ಲಿಕ್ ಆಮ್ಲ. ಓಕೆ, ಸೊ ಇಲ್ಲಿ DNA ಅಂತ ಹೇಳಿದ್ರೆ ಏನು ಬರುತ್ತೆ? ಈಗ RNA ಬರುತ್ತೆ. RNA ಅಂತ ಹೇಳಿದ್ರೆ ರೈಬೋ ನ್ಯೂಕ್ಲಿಕ್ ಆಮ್ಲ ಅಂತ ಹೇಳ್ತೀವಿ. ರೈಬೋ ನ್ಯೂಕ್ಲಿಕ್ ಆಮ್ಲ ಅಥವಾ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ RNA. ಸೊ DNAಗೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಹೋಗ್ತೀವಿ, ಡೈಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಡೈಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಅಥವಾ ಡೈಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತಕ್ಕಂಥದ್ದು DNA ಒಂದು ಫುಲ್ ಫಾರ್ಮ್. ಓಕೆ, RNA ಬಂದು ಇದರಲ್ಲಿ ಸ್ವಲ್ಪ ಕಟ್ ಆಗುತ್ತೆ ಅಷ್ಟೇ. ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಬಂದು RNA, ಡೈಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಬಂದು DNA. ಆ್ಯಂಡ್ ನೆಕ್ಸ್ಟು ಪೋಲಿಯೋ ಒಂದು ಡ್ಯಾಸ್ಗಳಿಂದ ಉಂಟಾಗುತ್ತದೆ. ಸೊ ಪೋಲಿಯೋ ಅಂತಕ್ಕಂಥದ್ದು ಯಾವುದನ್ನ ಉಂಟಾಗುತ್ತೆ? ಪ್ರೋಟೋಸೋವನ, ವೈರಸ್ನ, ಬ್ಯಾಕ್ಟೀರಿಯಾನ, ಶಿಲೀಂಧ್ರನ. ಸೊ ಇದು ಯಾವುದರ ಮೂಲಕ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ ಅಂತಕ್ಕಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಫಸ್ಟ್ಗೆ ನೋಡ್ತಾ ಹೋದಾಗ ಪೋಲಿಯೋ ಅಂತಕ್ಕಂಥದ್ದು 5 ವರ್ಷದ ಒಳಗಿನ ಮಕ್ಕಳೇನಿದ್ದರು, 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಪೋಲಿಯೋ ಅಟ್ಯಾಕ್ ಆಗುತ್ತೆ. ಸೊ ಪೋಲಿಯೋ ಅಟ್ಯಾಕ್ ಆದಾಗ ಅವ್ರಿಗೆ ಪಾರ್ಶ್ವವಾಯು ಅಂತಕ್ಕಂಥದ್ದು ಆಗುತ್ತೆ. ಪಾರ್ಶ್ವವಾಯು. ಸೊ ಇದು ಹೋಗ್ಬೇಕಂತ ಹೇಳಿದ್ರೆ ನಾವೇನು ಮಾಡಬೇಕು? ಲಸಿಕೆಯನ್ನು ಹಾಕಿಸ್ಬೇಕು. ಲಸಿಕೆಯನ್ನು ಹಾಕ್ಸೋದ್ರಿಂದ ಇದನ್ನು ನಾವು ನಿವಾರಣೆ ಮಾಡಬಹುದಾಗಿರುತ್ತೆ. ಬಟ್ ಪೋಲಿಯೋ ಅಂತಕ್ಕಂಥದ್ದು ಇದೊಂದು ವೈರಸ್ಗಳಿಂದ ಬರ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ಬಿ, ವೈರಸ್ಸಿಂದ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಆ್ಯಂಡ್ ಇದು ಯಾವುದರ ಮೂಲಕ ಹರಡುತ್ತೆ ಅಂತ ನೋಡ್ತಾ ಹೋದಾಗ ಕಲುಷಿತ ನೀರು ಪ್ಲಸ್ ಆಹಾರ, ಇದರಿಂದ ಹರಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ, ವೈರಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ರುದರ್ಫೋರ್ಡ್ ಅವರ ಅಲ್ಪ ಕಣ ಸ್ಕ್ಯಾಟರಿಂಗ್ ಪ್ರಯೋಗವು ಆವಿಷ್ಕಾರಕ್ಕೆ ಕಾರಣವಾಯಿತು. ರುದರ್ಫೋರ್ಡ್ ಅವರ ಅಲ್ಪಕಣ ಸ್ಕ್ಯಾಟರಿಂಗ್ ಪ್ರಯೋಗ ಆವಿಷ್ಕಾರಕ್ಕೆ ಕಾರಣವಾಯಿತು ಅಂತ ಹೇಳಿದ್ರೆ ಅದು ಆಟೋಮಿಕ್ ನ್ಯೂಕ್ಲಿಯಸ್ ಅಥವಾ ಪರಮಾಣು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಆಪ್ಷನ್ 1 ಆಟೋಮಿಕ್ ನ್ಯೂಕ್ಲಿಯಸ್ ಆಗಿರುತ್ತೆ. ಈ ಒಂದು ಪರಮಾಣು ನ್ಯೂಕ್ಲಿಯಸನ್ನು ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ನ ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ನ್ಯೂಕ್ಲಿಯಸನ್ನು ಕಂಡುಹಿಡಿದು ರುದರ್ಫೋರ್ಡ್ ಆದರೆ ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಯಾರು ಅನ್ನೋದು ಸಹ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸೊ ಎಲೆಕ್ಟ್ರಾನ ಕಂಡುಹಿಡಿದಕ್ಕಂಥವ್ರು ಜೆ ಥಾಮ್ಸನ್ ಬಂದು ಜೆ ಥಾಮ್ಸನ್ ಅವರು ಕಂಡುಹಿಡಿತಾರೆ. ಆ್ಯಂಡ್ ಪ್ರೋಟಾನನ್ನು ಕಂಡುಹಿಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ರುದರ್ಫೋರ್ಡ್ ಅವರೇ ಆಗಿರ್ತಾರೆ ಪ್ರೋಟಾನ್ನ ಕಂಡಿರ್ತಕ್ಕಂಥದ್ದು. ಆ್ಯಂಡ್ ನ್ಯೂಟ್ರಾನ್ನ ಕಂಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಜೇಮ್ಸ್ ಚಾಡ್ವಿಕ್ ಬಂದು ಜೇಮ್ಸ್
ಚಾಡ್ವಿಕ್, ಅಥವಾ ನೀವು ಈ ರೀತಿನಾದ್ರು ಬರ್ಕೊಳ್ಬಹುದು ಚಾಡ್ವಿಕ್. ಓಕೆ, ಸೊ ಚಾಡ್ವಿಕ್ ಈ ರೀತಿನಾದ್ರು ಬರಿಬಹುದು, ಆ ರೀತಿನಾದ್ರು ಬರಿಬಹುದು. ಸೊ ಇಲ್ಲಿ ಪರಮಾಣು ನ್ಯೂಕ್ಲಿಯಸ್ ಪ್ಲಸ್ ಪ್ರೋಟಾನ್ನ ಕಂಡಿರ್ತಕ್ಕಂಥ ರುದರ್ಫೋರ್ಡ್ ಆಗಿರ್ತಾರೆ, ಎಲೆಕ್ಟ್ರಾನ್ ಬಂದು ಜೆ ಥಾಮ್ಸನ್ ಆಗಿರ್ತಾನೆ, ನ್ಯೂಟ್ರಾನ್ ಬಂದು ಜೇಮ್ಸ್ ಚಾಡ್ವಿಕ್ ರವರು ಡಿಸ್ಕವರನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ನಮ್ಮ ದೇಹದಲ್ಲಿ ಕೆಂಪು ಕಂದು ಬಣ್ಣದಿಂದ ನಿರೂಪಿಸಲ್ಪಟ್ಟಂಥ ಅತಿ ದೊಡ್ಡ ಗ್ರಂಥಿ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ ದಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಇಟ್ಸ್ ರ್ಯಾಡಿಶ್ ಬ್ರೌನ್ ಕಲರ್. ಓಕೆ, ಸೊ ಇಲ್ಲ ನೇರವಾಗಿ ಹೇಳ್ಬೋದು, ನಮ್ಮ ದೇಹದಲ್ಲಿ ಕಂಡುಬರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯಾವುದು ಅಂದರೆ ಸಹ ನಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಸೊ ಪಿಟ್ಯೂಟರಿ ಕೊಟ್ಟಿದ್ದಾರೆ, ಆ್ಯಂಡ್ ಯಕೃತ್ತು, ಮೇದೋಜರಕ ಗ್ರಂಥಿ ಮತ್ತು ಥೈಮಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥ ಕಂದು ಬಣ್ಣದಿಂದ ಕೂಡಿರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಅಂತ ಹೇಳಿರೋದು ಯಕೃತ್ ಲಿವರ್ ಆಗಿರುತ್ತೆ. ಆಪ್ಷನ್ ಬಿ, ಯಕೃತ್ ಅಥವಾ ಲಿವರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿಯನ್ನು ಗುರುತಿಸಲು ಅದರ ಕೆಂಪು ಕಂದು ಬಣ್ಣವನ್ನು ನಿರ್ದಿಷ್ಟವಾಗಿ ಗುರುತಿಸ್ತಕ್ಕಂಥದ್ದು ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಯಕೃತ್ ಮಾನವ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಮತ್ತು ಅತಿ ದೊಡ್ಡ ಗ್ರಂಥಿಯಾಗಿದೆ. ನೋಡಿ, ಇಲ್ಲಿ ಒಂದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಯಕೃತ್ ಮಾನವನ ದೇಹದ ಅತಿ ದೊಡ್ಡ ಆಂತರಿಕ ಅಂಗ. ಮಾನವನ ಅತಿ ದೊಡ್ಡ ಅಂಗ ಅಂತ ಹೇಳಿದ್ರೆ ಅದು ಚರ್ಮ ಆಗಿರುತ್ತೆ. ಓಕೆ, ಸೊ ಆಂತರಿಕ ಅಂಗ ಅಂತ ಹೇಳಿದಾಗ ಅದು ಯಕೃತ್ ಆಗಿರುತ್ತೆ. ಎರಡು ಡಿಫ್ರೆನ್ಸ್ನ ನೋಡ್ಕೊಳ್ತಾ ಹೋಗಿ. ಅತಿ ದೊಡ್ಡ ಗ್ರಂಥಿ ಪ್ಲಸ್ ಅತಿ ದೊಡ್ಡ ಅಂಗ ಅಂತ ಆಂತರಿಕ ಅತಿ ದೊಡ್ಡ ಅಂಗ ಅಂತ ಹೇಳಿದ್ರೆ ಅದು ಯಕೃತ್ ಆಗಿರುತ್ತೆ. ಇದರ ಸಮೃದ್ಧ ರಕ್ತ ಪೂರೈಕೆ ಮತ್ತು ಹೆಪಟೈಟಿಸ್ಗಳ ಉಪಸ್ಥಿತಿಯಿಂದಾಗಿ ಇದನ್ನು ವಿಶಿಷ್ಟವಾಗಿ ಕೆಂಪು ಕಂದು ಬಣ್ಣವನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಯಾಕೆ ಅಂತಂದರೆ ರಕ್ತ ಪೂರೈಕೆಯನ್ನು ಮಾಡ್ತಕ್ಕಂಥದ್ರಿಂದ ಇದನ್ನು ನಾವು ಕೆಂಪು ಕಂದು ಬಣ್ಣದಾಗಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟು ಇನ್ನು ಪಿಟ್ಯೂಟರಿ ಗ್ರಂಥಿ ಬಗ್ಗೆ ನೋಡ್ತಾ ಹೋದಾಗ ಮೆದುಳಿನ ಬುಡದಲ್ಲಿ ಇರ್ತಕ್ಕಂಥ ಪಿಟ್ಯೂಟರಿ ಗ್ರಂಥಿಯು ತುಂಬ ಚಿಕ್ಕದಾಗಿದ್ದು ಹೆಚ್ಚಾಗಿ ಬಟಾಣಿಯ ಗಾತ್ರಕ್ಕೆ ಹೋಲಿಸಲಾಗುತ್ತದೆ. ಸೊ ಇದು ಕಂಡು ಬರ್ತಕ್ಕಂಥದ್ದು ಈ ಒಂದು ಮೆದುಳಿನಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಮೇದೋಜೀರಕ ಗ್ರಂಥಿಯಲ್ಲಿ ಕಂಡುಬರುತ್ತೆ. ಜೀರ್ಣಕ್ರಿಯೆ ಮತ್ತು ಹಾರ್ಮೋನ್ ಉತ್ಪಾದನೆಗೆ ಮುಖ್ಯವಾದರೂ ಸಹ ಮೇದೋಜೀರಕ ಗ್ರಂಥಿಯು ಯಕೃತ್ಗಿಂತ ಗಮನಾರ್ಹವಾಗಿ ಚಿಕ್ಕದಾಗಿರುತ್ತೆ. ಅಂತಂದರೆ ಯಕೃತ್ ತುಂಬ ದೊಡ್ಡದಾಗಿದೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಮೇದೋಜೀರಕ ಗ್ರಂಥಿಯಾಗಿರುತ್ತೆ. ಇದರ ಒಂದು ಕಾರ್ಯ ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ಮತ್ತು ಹಾರ್ಮೋನ್ ಉತ್ಪಾದನೆಗೆ ಸಹಾಯಕವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಥೈಮಸ್ ಅಂತ ಹೇಳಿದ್ರೆ ಥೈಮಸ್ ಗ್ರಂಥಿಯು ಪ್ರಾಥಮಿಕವಾಗಿ ಯೌವನದಲ್ಲಿ ಸಕ್ರಿಯವಾಗಿರುತ್ತೆ ಮತ್ತು ಎದೆಯಲ್ಲಿರುತ್ತದೆ. ಇದು ಅತಿ ದೊಡ್ಡ ಗ್ರಂಥಿ ಅಲ್ಲ. ಓಕೆ, ಸೊ ಅತಿ ದೊಡ್ಡ ಗ್ರಂಥಿ ಅಂತ ಹೇಳಿದ್ರೆ ಅದು ಯಕೃತ್. ನೆಕ್ಸ್ಟು, ಇರುವೆ ಕುಟುಕಿನಲ್ಲಿ ಯಾವ ಆಮ್ಲ ಇರುತ್ತದೆ? ವಿಚ್ ಆ್ಯಸಿಡ್ ಈಸ್ ಪ್ರೆಸೆಂಟ್ ಇನ್ ದ ಆಂಟ್ ಸ್ಟಿಂಗ್? ಓಕೆ, ಸೊ ಇಲ್ಲಿ ಇರುವೆ ಪ್ಲಸ್ ಜೇನುನೊಣ ಅಂತ ಹೇಳ್ತೀವೋ, ಜೇನುಹುಳು ಅಥವಾ ಜೇನುನೊಣ. ಓಕೆ, ಸೊ ಜೇನುಹುಳ ಏನು ಬರುತ್ತೆ, ಸೊ ಅದು ಮತ್ತು ಇರುವೆ ಎರಡರೂ ಸಹ ಒಂದೇ ಸೇಮ್ ಆಮ್ಲ ಕಂಡು ಬರುತ್ತೆ. ಯಾವುದು? ಟಾಟರಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಆಸಿಟಿಕ್ ಆಮ್ಲ. ಸೊ ನಾವು ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ, ಟಾಟರಿಕ್ ಆಮ್ಲ ಅಂತಕ್ಕಂಥದ್ದು ನಾವು ಹುಣಸೆ ಹಣ್ಣಲ್ಲಿ ನೋಡಿದ್ವಿ. ಇದೇ ಒಂದು ಇದರಲ್ಲಿ ಕೇಳಿದ್ರು, ಹುಣಸೆ ಹಣ್ಣು ಅಲ್ಲಿ ಕಂಡು ಬರ್ತಕ್ಕಂಥದ್ದು ಟಾಟರಿಕ್ ಆಮ್ಲ ಆಗಿರುತ್ತೆ. ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳಿದ್ರೆ ಮಿಲ್ಕ್, ಸೊ ಮೊಸರು ಅಥವಾ ಹಾಲಿನಲ್ಲಿ ಕಂಡು ಬರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ. ಆ್ಯಂಡ್ ಆಸಿಟಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ? ವಿನೆಗರಲ್ಲಿ ಕಂಡು ಬರುತ್ತೆ. ವಿನೆಗರ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಆಸಿಟಿಕ್ ಆಮ್ಲ ಆಗಿರುತ್ತೆ. ಸೊ ಇನ್ನು ಮೆಥನೋಯಿಕ್ ಆಮ್ಲ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದನ್ನು ನಾವು ಫಾರ್ಮಿಕ್ ಆ್ಯಸಿಡ್ ಅಂತ ಸಹ ಕರಿತೀವಿ. ಯಾವುದನ್ನ? ಮೆಥನೋಯಿಕ್, ಫಾರ್ಮಿಕ್ ಆ್ಯಸಿಡ್, ಫಾರ್ಮಿಕ್ ಆಮ್ಲ. ಓಕೆ, ಸೊ ಇದು ನಾವು ಇರುವೆ ಕುಡ್ಕಾದಾಗ ಅಥವಾ ಜೇನುಹುಳ ಕಚ್ಚಿದಾಗ ಬಿಡುಗಡೆ ಆಗ್ತಕ್ಕಂಥ ಒಂದು ಆಮ್ಲ ಅಂತ ಹೇಳಬಹುದು. ಸೊ ಆನ್ಸರ್ ಆಪ್ಷನ್ ಬಿ, ಮೆಥನೋಯಿಕ್ ಆ್ಯಸಿಡ್ ಅಥವಾ ಮೆಥನೋಯಿಕ್ ಆಮ್ಲ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಬೆಳಕಿನ ಪಟಲದಲ್ಲಿ ಎಷ್ಟು ಬಣ್ಣಗಳಿವೆ? ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ಅ ಸ್ಪೆಕ್ಟ್ರಮ್ ಆಫ್ ಲೈಟ್? ಸೊ ನಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ, ಒಂದು ಇದರಲ್ಲಿ ನೋಡ್ತಾ ಹೋದಾಗ ಕಾಮನ ಬಿಲ್ಲು ಅಂತ ನಾವೇನು ಹೇಳ್ತೀವೋ, ಸೊ ಅದರಲ್ಲಿ ಕಂಡು ಬರ್ತಕ್ಕಂಥ ಎಷ್ಟು? 7. ಹೌದಾ? 7 ಕಲರ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಅದು ಯಾವ್ದು ಅಂತ ಹೇಳಿದ್ರೆ ವಿಬ್ ಗಯರ್ ಅಂತಲೂ ಸಹ ಹೇಳ್ತೀವಿ. VIBGYOR, ವಿಬ್ ಗಯರ್ ಅಂತ ಹೇಳ್ತೀವಿ. ಒಟ್ಟು 7 ಬಣ್ಣಗಳನ್ನ ನೋಡ್ತಾ ಹೋಗ್ತೀವಿ. ಸೊ ವಿಬ್ ಗಯರ್ ವಿ ಅಂತ ಹೇಳಿದ್ರೆ ವೈಲೆಟ್ ಆಗಿರುತ್ತೆ. ಹೈ ಮೀನ್ಸ್ ಇಂಡಿಗೋ, ಬಿ ಬ್ಲೂ, ಜಿ ಗ್ರೀನ್, ವೈ ಯೆಲ್ಲೋ, ಓ ಆರೆಂಜ್, ಲಾಸ್ಟ್ ಆರ್ ಬಂದು ರೆಡ್. ಸೊ ಇದೇ ಹಾರ್ಡಲ್ಲಿ ಕಾಮನ ಬಿಲ್ಲು ಅಥವಾ ಈ ಒಂದು ವರ್ಣಪಟಲ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ವಿಬ್ ಗಯರ್ ಏನಿದೆಯೋ ಅದೇ ಹಾರ್ಡಲ್ಲಿ ಬರುತ್ತೆ. ಆ ಒಂದು ಪದವನ್ನು ನೀವು ಕೋಡನ್ನ ವರ್ಡಾಗಿ ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಒಟ್ಟು 7 ಬಣ್ಣಗಳು ಅಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಕೋಶವನ್ನು ಕಂಡುಹಿಡಿದವರು ಯಾರು? ಹೂ ಡಿಸ್ಕವರ್ಡ್ ದ ಸೆಲ್? ಆಪ್ಷನ್ಸ್ ಈ ರೀತಿ ಇದೆ: ಥಿಯೋಡರ್ ಶ್ವಾನ್, ಮ್ಯಾಥಿಯಸ್ ಲೀಡೆನ್, ರಾಬರ್ಟ್ ಹುಕ್, ರುಡಾಲ್ಫ್ ವಿರ್ಚೋ. ಕೋಶವನ್ನು ಕಂಡಿದ್ದರು, ಸೆಲ್. ಓಕೆ, ಸೆಲ್ಲನ್ನು ಕಂಡಿಡ್ತಕ್ಕಂಥವ್ರು ಯಾರಂದರೆ
ಇಲ್ಲಿ ಥಿಯೋಡೋರ್ ಸ್ವಾನ್ ಮತ್ತು ಮ್ಯಾಥಿಯೋ ಸ್ಲೀಡನ್ ಅಂತಕ್ಕಂಥದ್ದು ಏನು ಎರಡು ಆಪ್ಷನ್ ಇದೆಯೋ, ಫಸ್ಟ್ ಒನ್ ಅಥವಾ ಸೆಕೆಂಡ್ ಒನ್ನು, ಈ ಎರಡೂ ಸಹ ಸೇರಿ ಸ್ವಾನ್ನೆಸ್ ಸ್ವೀಡನ್ದವರು ಸೇರಿ ಜೀವಕೋಶ ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಾರೆ. ಜೀವಕೋಶ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಏನು ಜೀವಕೋಶ ಸಿದ್ಧಾಂತ ಅಂದ್ರೂ ಪ್ರತಿಯೊಂದು ಜೀವಿಯು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ, ಇದು ಜೀವಕೋಶ ಸಿದ್ಧಾಂತ. ಇದನ್ನು ಜಾರಿಗೆ ತರ್ತಕ್ಕಂಥವ್ರು ಯಾರಂತ ಹೇಳಿದ್ರೆ ಸ್ವಾನ್ ಪ್ಲಸ್ ಸ್ಲೀಡನ್ ಇಬ್ಬರು ಸೇರ್ಕೊಂಡು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ರಾಡಾಲ್ಫ್ ವಿರ್ಚೋ ಅಂತಕ್ಕಂಥವ್ರು ಏನಿದ್ದಾರೋ, ಸೊ ಇವ್ರು ಏನು ಮಾಡ್ತಾರೆ, ಇವ್ರನ್ನ ಆಧುನಿಕ ರೋಗಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಆಧುನಿಕ ರೋಗಶಾಸ್ತ್ರದ ಪಿತಾಮಹ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ಇವರು ಸಹ ಸೆಲ್ ಅಥವಾ ಜೀವಕೋಶಕ್ಕೆ ಸಂಬಂಧಪಟ್ಟಂತೆ ಒಂದು ಆಯ್ಕೆಯನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರತಿ ಕೋಶವು ಅಸ್ತಿತ್ವದಲ್ಲಿರುವ ಕೋಶದಿಂದ ಮಾಡಲ್ಪಟ್ಟಿದೆ. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಜೀವಕೋಶ ಆಗಬೇಕಂದ್ರೆ ಈಗ ಆಲ್ರೆಡಿ ಇರ್ತಕ್ಕಂಥ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಜೀವಕೋಶದಿಂದ ಮತ್ತೊಂದು ಜೀವಕೋಶ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ಆ ಒಂದು ಸಿದ್ಧಾಂತ ಅಥವಾ ಆ ಒಂದು ಲೈನನ್ನು ಕೊಡ್ತಕ್ಕಂಥವ್ರು ರಾಡಲ್ ವಿರ್ಚೋ ಅಂತಕ್ಕಂಥವ್ರು ಕೊಡ್ತಾರೆ. ಬಟ್ ರಾಬರ್ಟ್ ಹುಕ್ ಕೋಶವನ್ನು ಕಂಡುಹಿಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ಸಿ, ರಾಬರ್ಟ್ ಹುಕ್ರವರು ಸೆಲ್ ಅಥವಾ ಕೋಶವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್ರಾಗಿರ್ತಾರೆ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು. ಆ್ಯಂಡ್ ಗ್ರಂಥಿಗಳು ಡ್ಯಾಶ್ ಗ್ರಂಥಿಗಳು ನಮ್ಮ ಕಣ್ಣುಗಳಿಂದ ಕಣ್ಣೀರನ್ನು ಬಿಡುಗಡೆ ಮಾಡುತ್ತವೆ. ಡ್ಯಾಶ್ ಗ್ಲ್ಯಾಂಡ್ಸ್ ರಿಲೀಸ್ ಟಿಯರ್ಸ್ ಫ್ರಮ್ ಅವರ್ ಐಸ್. ನಮ್ಮ ಕಣ್ಣಿನಿಂದ ಕಣ್ಣೀರು ಬರಬೇಕಂತ ಅನ್ನೋದಕ್ಕೆ ಮುಖ್ಯವಾದಂಥ ಒಂದು ಗ್ರಂಥಿ ಯಾವುದು? ಮೂತ್ರಜನಕಾಂಗ, ಪಿಟ್ಯೂಟರಿ, ಲ್ಯಾಕ್ರಿಮಲ್, ಥೈರಾಯ್ಡ್. ಸೊ ನಾವು ಆಲ್ರೆಡಿ ನೋಡಿದ ಹಾಗೆ ಸ್ನೇಹಿತರೆ, ಮೂತ್ರಜನಕಾಂಗ ಅಂತಕ್ಕಂಥದ್ದು ನಮಗೆ ಒಂದು ಕಣ್ಣಿಗೂ ಅದಕ್ಕೂ ಯಾವುದೇ ಒಂದು ಸಂಬಂಧನೇ ಇಲ್ಲ. ಸೊ ಪಿಟ್ಯೂಟರಿಯಿಂದ ತೊಗೊಂಡೆ ಅದು ಮೆದುಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ವಿ. ಆ್ಯಂಡ್ ಥೈರಾಯ್ಡು ಸಹ ಬರೋದಿಲ್ಲ. ಲ್ಯಾಕ್ರಿಮಲ್, ಆಪ್ಷನ್ ಸಿ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಈ ಒಂದು ಕಣ್ಣಿನಲ್ಲಿ ನೀರನ್ನು ಸುರಿತಕ್ಕಂಥದ್ದಕ್ಕೆ ಅಥವಾ ಕಣ್ಣು ತೇವವಾಗಿ ಇರುವಂತೆ ನೋಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಇದು ಲ್ಯಾಕ್ರಿಮಲ್ ಅಂತಕ್ಕಂಥ ಒಂದು ಗ್ಲ್ಯಾಂಡ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಲ್ಯಾಕ್ರಿಮಲ್ ಗ್ರಂಥಿಗಳು ಪ್ರತಿಯೊಂದು ಕಣ್ಣಿನ ಸಾಕೆಟ್ನ ಮೇಲೆ ಹೊರ ಮೂಲೆಯಲ್ಲಿರುವ ವಿಶೇಷವಾದ ಎಕ್ಸೋಕ್ರೈನ್ ಗ್ರಂಥಿಗಳಾಗಿವೆ. ಕಣ್ಣೀರಿನ ಪೊರೆಯ ನೀರಿನ ಅಂಶವನ್ನು ಉತ್ಪಾದಿಸುವುದು ಮತ್ತು ಸ್ರವಿಸುವುದು ಅವುಗಳ ಪ್ರಾಥಮಿಕ ಕಾರ್ಯವಾಗುತ್ತೆ. ಸೊ ಟೋಟಲಾಗಿ ಹೇಳ್ಬೇಕಂದ್ರೆ ಕಣ್ಣಿನ ನೀರು ಸುರಿತಕ್ಕಂಥದ್ದಾಗಿರ್ಬೋದು, ಅಥವಾ ಕಣ್ಣಲ್ಲಿ ನೀರಿನ ಅಂಶ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ತೇವವಾಗಿ ಸ್ವಚ್ಛವಾಗಿ ಸೋಂಕಿನಿಂದ ರಕ್ಷಿಸ್ತಕ್ಕಂಥದ್ದು. ಸೊ ಟೋಟಲಾಗಿ ಹೇಳ್ಬೇಕಂದ್ರೆ ನೀರಿಗೆ ಸಂಬಂಧಪಟ್ಟಂಥ ಒಂದು ಏನು ಕೆಲಸ ಇರುತ್ತೋ ಅದನ್ನು ಮಾಡ್ತಕ್ಕಂಥದ್ದು ಈ ಒಂದು ಲ್ಯಾಕ್ರಿಮಲ್ ಗ್ರಂಥಿಯ ಒಂದು ಕೆಲಸ ಆಗಿರುತ್ತೆ. ಅಡ್ರಿನಲ್ ಆಲ್ರೆಡಿ ಹೇಳಿದಾಗೆ ಅಡ್ರಿನಲ್ ಬಂದು ಈಗ ಏನು ಆಪ್ಷನ್ ಕೊಟ್ಟಿದ್ದಾರೆ 3 ಆಪ್ಷನ್ನು. ಸೊ ಅದರ ಒಂದು ಇದು ನೋಡ್ತಾ ಹೋದಾಗ ಅಡ್ರಿನಲ್ ಬಂದು ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿದೆ ಮತ್ತು ಒತ್ತಡ ಮತ್ತು ಚಯಾಪಚಯವನ್ನು ನಿಯಂತ್ರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಅಡ್ರಿನಲಿನ್ ಮತ್ತು ಕಾರ್ಟಿಸೋಲ್ನಂತಹ ಹಾರ್ಮೋನ್ಗಳನ್ನು ಉತ್ಪಾದಿಸ್ತಕ್ಕಂಥದ್ದು ಈ ಒಂದು ಅಡ್ರಿನಲ್ ಕೆಲಸ ಆಗಿರುತ್ತೆ. ಇನ್ನು ಪಿಟ್ಯೂಟರಿ ಬಂದು ಮಾಸ್ಟರ್ ಗ್ರಂಥಿ ಎಂದು ಕರೆಯಲ್ಪಡುವ ಇದು ಮೆದುಳಿನ ತಳಭಾಗದಲ್ಲಿ ಕಂಡುಬಂದು ಇದರ ಒಂದು ಕೆಲಸ ಅಂತ ಹೇಳಿದ್ರೆ ಬೆಳವಣಿಗೆ, ರಕ್ತದ ಒತ್ತಡ ಮತ್ತು ಇತರ ಅಂತಃಸ್ರಾವಕ ಗ್ರಂಥಿಗಳನ್ನ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಕೆಲಸ ಆಗಿರುತ್ತೆ. ಇನ್ನು ಥೈರಾಯ್ಡ್ ಅಂತ ಹೇಳಿದ್ರೆ ಕುತ್ತಿಗೆಯಲ್ಲಿರುವ ಈ ಚಿಟ್ಟೆ ಆಕಾರದ ಗ್ರಂಥಿಯು ಥೈರಾಯ್ಡ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ದೇಹದ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಮುಂದಿನ ಪ್ರಶ್ನೆ, ವಸ್ತುವಿನ ರಾಸಾಯನಿಕ ಬದಲಾವಣೆಗೆ ಈ ಕೆಳಗಿನಲ್ಲಿ ಯಾವುದು ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಂಪಲ್ ಆರ್ ಎಕ್ಸಾಂಪಲ್ಸ್ ಆಫ್ ಫಾರ್ ಕೆಮಿಕಲ್ ಚೇಂಜ್ ಆಫ್ ಸಬ್ಸ್ಟೆನ್ಸ್? ನಾವು ಎರಡು ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಒಂದು ಭೌತ ಬದಲಾವಣೆ, ಮತ್ತೊಂದು ರಾಸಾಯನಿಕ ಬದಲಾವಣೆ. ಸೊ ಭೌತ ಬದಲಾವಣೆಯಲ್ಲಿ ಅಂತ ಹೇಳಿದಾಗ ನಾವು ಏನೊಂದು ಚೇಂಜಸ್ ಮಾಡಿರ್ತೋ ಮತ್ತೆ ಒರಿಜಿನಲ್ ಸ್ಟೇಟ್ ಏನಿರುತ್ತೋ ಅದಕ್ಕೆ ನಾವು ತೊಗೊಂಡು ಬರ್ತಕ್ಕಂಥ ನಾವು ಭೌತ ಬದಲಾವಣೆ ಅಂತ ಹೇಳ್ತೀವಿ. ಬಟ್ ರಾಸಾಯನಿಕ ಬದಲಾವಣೆಯಲ್ಲಿ ಚೇಂಜಸ್ ಆದಮೇಲೆ ಮತ್ತೆ ಹಿಂದೆ ಏನು ಒರಿಜಿನಲ್ ಸ್ಥಿತಿ ಇತ್ತೋ ಅದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥದ್ದು ನಾವು ರಾಸಾಯನಿಕ ಬದಲಾವಣೆಯಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಕೊಟ್ಟಿದ್ದ ನೋಡಿ, ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಹಣ್ಣುಗಳು ಹಣ್ಣಾಗುವುದು, ಮೊಟ್ಟೆಯನ್ನು ಆಮ್ಲೆಟ್ ಆಗಿ ಪರಿವರ್ತಿಸುವುದು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕಬ್ಬಿಣ ತುಕ್ಕು ಹಿಡಿದಿದೆ ಅಂತ ಹೇಳಿದ್ರೆ ಫಸ್ಟ್ ಮತ್ತೆ ಕಬ್ಬಿಣವಾಗಿ ಮಾರ್ಪಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಹಣ್ಣುಗಳು ಹಣ್ಣಾಗುವುದು. ಸೊ ಈಗ ಏನೋ ಒಂದು ಕಾಯಿದು ಹಣ್ಣು ಆಯಿತು ಸ್ನೇಹಿತರೆ, ಬಟ್ ಹಣ್ಣಾಗಿರ್ತಕ್ಕಂಥ ಮತ್ತೆ ನಾವು ಕಾಯಿಯಾಗಿ ಮಾರ್ಪಾಡು ಮಾಡೋದಕ್ಕೆ ಸಾಧ್ಯನ ಆಗೋದಿಲ್ಲ. ಸೊ ಅಂಥದ್ದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಏನಿದೆ, ಮೊಟ್ಟೆಯನ್ನು ಆಮ್ಲೆಟ್ ಆಗಿ ಪರಿವರ್ತಿಸುವುದು. ಮೊಟ್ಟೆ ನಾವು ಆಮ್ಲೆಟ್ ಮಾಡ್ತೀವಿ, ಆಮ್ಲೆಟಿಂದ ಮೊಟ್ಟೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಸೊ ಇಂಥದ್ದನ್ನ ನಾವೇನಂತ ಕರಿತೀವಿ? ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ, ಆಲ್ ದ ಎಬೋ. ಸೊ ಏನು ಒರಿಜಿನಲ್ ಸ್ಟೇಟ್ ಅಥವಾ ಒರಿಜಿನಲ್ ಸ್ಥಿತಿ ಏನಿರುತ್ತೋ ಸೊ ಅದಕ್ಕೆ ಮತ್ತೆ ತೊಗೊಂಡು ಬರೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಚೇಂಜಸ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ.
ಆ್ಯಂಡ್ ನೆಕ್ಸ್ಟು ಮಾನವ ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿ ಎಷ್ಟು? ಆವ್ರೇಜ್ ಲೈಫ್ ಸ್ಪಾನ್ ಆಫ್ ಹ್ಯೂಮನ್ ರೆಡ್ ಬ್ಲಡ್ ಸೆಲ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಂಪು ರಕ್ತ ಕಣಗಳ ಒಂದು ಜೀವಿತಾವಧಿ ಎಷ್ಟು? 40 ದಿನಗಳು, 80 ದಿನಗಳು, 120 ದಿನಗಳು, 160 ದಿನಗಳು. ಸೊ ಇಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳಿದಾಗ ಸ್ನೇಹಿತರೆ, ಅಲ್ಲಿ ನಾವು ನೋಡ್ತಾ ಹೋದಾಗ 120 ದಿನಗಳನ್ನ ನೋಡ್ತಾ ಹೋಗ್ತೀವಿ. ಆಪ್ಷನ್ ಸಿ 120 ದಿನಗಳು ಅದರ ಒಂದು ಜೀವಿತಾವಧಿ ಆಗಿರುತ್ತೆ. ಇನ್ನು ವೈಟ್ ಬ್ಲಡ್ ಸೆಲ್ಸ್ ಬರುತ್ತೆ, ಅಂದರೆ ಬಿಳಿ ರಕ್ತ ಕಣ. ಸೊ ಇದು 13ರಿಂದ 20 ದಿನಗಳು ಬರುತ್ತೆ. ಓಕೆ, ಸೊ 13ರಿಂದ 20 ದಿನಗಳು ವೈಟ್ ಬ್ಲಡ್ ಸೆಲ್ಸು. ಆ್ಯಂಡ್ ರೆಡ್ ಬ್ಲಡ್ ಸೆಲ್ಸ್ ಬಂದು 120 ಅಂದರೆ 120 ದಿನಗಳನ್ನ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ನು ಇದರ ಪ್ರಮುಖ ಕಾರ್ಯ ಅಂತ ಹೇಳಿದ್ರೆ, ಕೆಂಪು ರಕ್ತ ಕಣದು ಈ ಒಂದು ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಇದು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆ ಅಂತ ಹೇಳ್ತೀವಿ. ಅಸ್ಥಿ ಮಜ್ಜೆ ಅಥವಾ ಬೋನ್ ಮ್ಯಾರೋ, ಸೊ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇದರ ಕೆಲಸ ಆಮ್ಲಜನಕವನ್ನು ಸರಬರಾಜು ಮಾಡ್ತಕ್ಕಂಥದ್ದು. ಆ್ಯಂಡ್ ಇದು ಕೆಂಪಾಗಿರಲು ಕಾರಣ ಅಂತಂದರೆ ಹಿಮೋಗ್ಲೋಬಿನ್ ಅಂಶ. ಹಿಮೋಗ್ಲೋಬಿನ್ ಇರೋದ್ರಿಂದ ಇದು ರೆಡ್ ಆಗಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳಿದರೆ, ಇದರ ಒಂದು ಕೆಲಸ ಏನಂತ ಹೇಳಿದರೆ, ಈ ಒಂದು ಆ್ಯಂಟಿಬಯೋಟಿಕ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ವೈಟ್ ಬ್ಲಡ್ ಸೆಲ್ಸ್ ಸ್ನೇಹಿತರೆ. ಇದರ ಜೊತೆಗೆ ಮತ್ತೊಂದು ಬರುತ್ತೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಪ್ಲೇಟ್ಲೆಟ್ಸ್, ಓಕೆ. ಪ್ಲೇಟ್ಲೆಟ್ಸ್ ಕೆಲಸ ಏನಂತ ಹೇಳಿದ್ರೆ, ಈ ಒಂದು ಬ್ಲಡ್ ಏನಿರುತ್ತೋ, ಸೊ ಅಥವಾ ಈ ಒಂದು ಗಾಯಗಳಾದಾಗ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆದಾಗ ನಮಗೆ ಸಡನ್ನಾಗಿ ಬ್ಲಡ್ ಕ್ಲಾಟ್ ಆಗುತ್ತಲ್ಲ ಮೇಲ್ಗಡೆ, ಸೊ ಹೆಪ್ಕಟ್ತಕ್ಕಂಥದ್ದು, ಆ ಒಂದು ಹೆಪ್ಕಟ್ತಕ್ಕಂಥ ಒಂದು ಕೆಲಸ ಈ ಒಂದು ಪ್ಲೇಟ್ಲೆಟ್ಸಿಂದ ಆಗ್ತಕ್ಕಂಥದ್ದು ಆಗಿರುತ್ತೆ. ಸ್ಟಾಪ್ ಬ್ಲೀಡಿಂಗ್, ರಕ್ತವನ್ನು ನಿಲ್ಲಿಸ್ತಕ್ಕಂಥ ಒಂದು ಕೆಲಸ ಪ್ಲೇಟ್ಲೆಟ್ಸಿಂದ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಸಿ 120 ದಿನಗಳು ಕೆಂಪು ರಕ್ತ ಕಣಗಳ ಒಂದು ಜೀವಿತ ಅವಧಿ ಆಗಿರುತ್ತೆ. ನೆಕ್ಸ್ಟು ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು? ಹೂ ಡಿಸ್ಕವರ್ಡ್ ಆಕ್ಸಿಜನ್? ಆಲ್ಬರ್ಟ್ ಐನ್ಸ್ಟೀನ್, ಜಾನ್ ಎಂಬುರಿ, ಗ್ರಹಾಂ ಬೆಲ್, ಜೋಸೆಫ್ ಪ್ರಿಸ್ಲೆ. ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು? ನೋಡಿ, ಇಲ್ಲಿ ಜೋಸೆಫ್ ಪ್ರಿಸ್ಲೆ ಅಂತಕ್ಕಂಥವ್ರು ಆಮ್ಲಜನಕವನ್ನು ಕಂಡುಹಿಡಿತಾರೆ. ಇನ್ನು ಮಿಕ್ಕಂತೆ ನಾವು ನೋಡ್ತಾ ಹೋದಾಗ 1774ರಲ್ಲಿ ಆಮ್ಲಜನಕವನ್ನು ಪತ್ತೆ ಹಚ್ಚತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ಆಲ್ಬರ್ಟ್ ಐನ್ಸ್ಟೀನ್ ಒಂದು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತೀವಿ. ಸೊ E=mc², ಥಿಯರಿ ಆಫ್ ರಿಲೇಟಿವಿಟಿ ಐನ್ಸ್ಟೀನ್ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಜಾನ್ ಎಂಬರಿ ಅಂತ ಹೇಳಿದಾಗ ಈ ವಾಸ್ ಅ ಪ್ರೊಫೆಷನಲ್ ಕ್ರಿಕೆಟರ್ ಫ್ರಮ್ ಇಂಗ್ಲೆಂಡ್. ಸೊ ಅವ್ರು ಇದಕ್ಕೆ ಸಂಬಂಧ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಗ್ರಾಮ್ ಬೆಲ್ ಬಂದು ಟೆಲಿಫೋನನ್ನು ಕಂಡಿಡ್ತಾರೆ ಇನ್ನು 1876 ಟೆಲಿಫೋನನ್ನು ಕಂಡಿರ್ತಕ್ಕಂಥದ್ದು ಗ್ರಹಾಂ ಬೆಲ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ವೇಗವರ್ಧನೆಯ ಘಟಕ ಯಾವುದು? ದ ಯೂನಿಟ್ ಆಫ್ ಆಕ್ಸಲರೇಷನ್ ಈಸ್ ಅಂತ ಕೇಳಿದರೆ, ಸೊ ಆಕ್ಸಲರೇಷನ್ ಅಥವಾ ವೇಗವರ್ಧನೆ ಘಟಕ ಇದು ಅಲ್ಲಿ ರಿಪೀಟ್ ಕ್ವೆಶನ್ ಆಗಿತ್ತು. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ ಅಥವಾ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಪೆನ್ಸಿಲಿನನ್ನು ಕಂಡುಹಿಡಿದವರು ಯಾರು? ಹೂ ಡಿಸ್ಕವರ್ಡ್ ಪೆನ್ಸಿಲಿನ್? ವಿಲಿಯಂ ಹಾರ್ವೆ, ಲೂಯಿಸ್ ಪಾಸ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಪಾಲ್ ಎರ್ಲಿಚ್. ಸೊ ವಿಲಿಯಂ ಹಾರ್ವೆ ಅಂತ ಹೇಳಿದಾಗ ಸ್ನೇಹಿತರೆ, ಇವರು ರಕ್ತ ಪರಿಚಲನೆಗೆ ಸಂಬಂಧಪಟ್ಟಂತೆ ಬರ್ತಾರೆ. ರಕ್ತ ಪರಿಚಲನೆಯನ್ನು ಕಂಡಿರ್ತಕ್ಕಂಥದ್ದು ವಿಲಿಯಂ ಹಾರ್ವೆ ಆಗಿರ್ತಾರೆ. ಲೂಯಿಸ್ ಪಾಸ್ಚರ್ ಬಂದು ಈ ಹುಚ್ಚುನಾಯಿ ಕಡಿತ ಏನಿದೆ ರೇಬಿಸ್, ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡಿದ್ದವರು ಲೂಯಿಸ್ ಪಾಸ್ಚರ್ ಆಗಿರ್ತಾರೆ. ಇನ್ನು ಪಾಲ್ ಎರ್ಲಿಚ್ ಅಂತಕ್ಕಂಥವ್ರು, ಇವ್ರು ಬಂದು ಕೀಮೋಥೆರಪಿಯ ಪಿತಾಮಹ ಅಂತ ಹೇಳ್ತೀವಿ. ಕೀಮೋಥೆರಪಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಚಿಕಿತ್ಸೆ ಆಗಿರುತ್ತೆ ಕೀಮೋಥೆರಪಿ. ಇದರ ಪಿತಾಮಹ ಬಂದು ಪಾಲ್ ಎರ್ಲಿಚ್ ಆಗಿರ್ತಾರೆ. ಸೊ ಇವರು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಮೆಡಿಸನ್ನ ಕಂಡಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಈ ಒಂದು ಪೆನ್ಸಿಲಿನನ್ನು ಕಂಡಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಅಂತ ಅಂದರೆ ಇದೊಂದು ಆ್ಯಂಟಿಬಯೋಟಿಕ್. ಇಟ್ ಮೀನ್ಸ್ ಪ್ರತಿರೋಧಕ ಆಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪೆನ್ಸಿಲನ್ನು ಕಂಡಿರ್ತಕ್ಕಂಥದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿರುತ್ತೆ. ಸೊ ಇಷ್ಟು ಬಂದು 15 ಕ್ವೆಶನ್ಸು ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳಾಗಿತ್ತು ಸ್ನೇಹಿತರೆ. ಒಂದು ಕ್ವೆಶನ್ ಮಿಸ್ ಆಯಿತು. ಈ ಕೆಳಗಿನಲ್ಲಿ ಯಾವುದು ಪರಿಸರ ವ್ಯವಸ್ಥೆಯ ಜೈವಿಕ ಅಂಶವಾಗಿದೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಅ ಬಯೋಟಿಕ್ ಕಾಂಪೊನೆಂಟ್ ಆಫ್ ಅನ್ ಎಕೋಸಿಸ್ಟಮ್? ಗಾಳಿ, ಮಳೆ, ಹುಲ್ಲು, ಖನಿಜಗಳು. ಸೊ ನಾವು ನೋಡ್ತಾ ಹೋದರೆ ಜೈವಿಕ ಪ್ಲಸ್ ಅಜೈವಿಕ ಅಂತ ನೋಡ್ತಾ ಹೋಗ್ತೀವಿ. ಜೈವಿಕ ಘಟಕ ಮತ್ತು ಅಜೈವಿಕ ಘಟಕ.
ಜೈವಿಕ ಅಂತ ಹೇಳಿದ್ರೆ ಜೀವಿಗೆ ಸಂಬಂಧಪಟ್ಟಂತೆ ಏನು ಉಸಿರಾಟ ಮಾಡುತ್ತೋ ಸೊ ಹಂತಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಅಜೈವಿಕ ಅಂತ ಹೇಳಿದ್ರೆ ಗಾಳಿ, ಮಳೆ ಆಗಿರ್ಬೋದು, ಖನಿಜಗಳು, ಕಲ್ಲು ಆಗಿರ್ಬೋದು. ಸೊ ಇದೆಲ್ಲ ನಾವು ಮಣ್ಣು, ಸೊ ಇದನ್ನೆಲ್ಲ ನಾವು ಅಜೈವಿಕಗೆ ಸೇರಿಸ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಜೈವಿಕ ಅಂತ ಹೇಳಿದ್ರೆ ಪ್ರಾಣಿ, ಪಕ್ಷಿ, ಮರ, ಗಿಡಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಇಲ್ಲಿನ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಸಿ ಗ್ರಾಸ್ ಆಗಿರುತ್ತೆ. ಗ್ರಾಸ್ ಅಂದರೆ ಹುಲ್ಲು ಅಂತ ಏನು ಬರುತ್ತೋ ಸೊ ಇದು ಒಂದು ಜೈವಿಕಕ್ಕೆ ಸಂಬಂಧಪಟ್ಟಂತೆ. ಸೊ ಹುಲ್ಲು ಅಂತ ಹೇಳಿದ್ರೆ ಅದು ಒಣಗೋಗಿರ್ತಕ್ಕಂಥ ಅರ್ಥ ಬರಲ್ಲ. ಸೊ ನೋಡಿ ಗ್ರಾಸ್ ಅಂತ ಏನಿದೆಯೋ, ಗ್ರಾಸ್ ಮೀನ್ಸ್ ಹುಲ್ಲು. ಸೊ ಅದನ್ನು ನಾವು ಜೈವಿಕ ಘಟಕದಲ್ಲಿ ನೋಡ್ತಕ್ಕಂಥ ಒಂದು ಅಂಶವಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ಬಂದು 15 ಕ್ವಶನ್ಸ್ಗಳು ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳಂತಲೇ ಹೇಳ್ಬೋದು. ಸೊ ಇದು PSTR, GPSTR, HSTR ಆಗಿರ್ಬೋದು ಅಥವಾ ಬೇರೆ ಯಾವುದೇ ಎಕ್ಸಾಮ್ಸ್ಗಳು ಸಹ ಕೇಳ್ತಕ್ಕಂಥ ಇವಾಗ ಒಂದು ಸೆಂಟ್ರಲ್ ಎಕ್ಸಾಮ್ಸ್ಗಳಿಗಾಗಿರ್ಬಹುದು. ಸೊ ಎಲ್ಲದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ವಿಡಿಯೋ ಇಷ್ಟ ಲೈಕ್ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.